Motor Show. ಬ್ರೇಕ್ ಆದ್ಮೇಲೆ ಸ್ವಾಗತ. ಬನ್ನಿ ಈಗ ರೇರ್ ಸೀಟ್ ನಲ್ಲಿ ಯಾವ ರೀತಿಯ ಟ್ರಾವೆಲಿಂಗ್ ಕಂಫರ್ಟ್ ಇದೆ ಅಂತ ತೋರಿಸ್ತೀನಿ. ಡಸ್ಟರ್ ಒಂದು 5 ಸೀಟರ್ ಕಾರ್, ಆದ್ರೆ ಡಿಸಿನವರು ಟ್ರಾವೆಲಿಂಗ್ ಕಂಫರ್ಟ್ ಜಾಸ್ತಿ ಇರಲಿ ಅಂತ ಇದನ್ನ 4 ಸೀಟರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. 4 ಸೀಟರ್ ಆಗಿ ಕನ್ವರ್ಟ್ ಮಾಡಿ ಈ ಮಿಡಲ್ ಪ್ಲೇಸ್ ಏನಿದೆ, ಮಿಡಲ್ ಸೀಟ್, ಅದನ್ನ ಸೆಂಟ್ರಲ್ ಕನ್ಸೋಲ್ಗೆ ಕನ್ವರ್ಟ್ ಮಾಡಿದ್ದಾರೆ. ಅದು ಯಾಕೆ ತೋರಿಸ್ತೀನಿ. ನಮಗೆ ಆಫೀಸ್ ವರ್ಕ್ ಇದೆ, ನಾವು ವರ್ಕ್ ಮಾಡಬೇಕು ಅಂತಂದ್ರೆ ಮಿಡಲ್ ನಲ್ಲಿ ಒಂದು ಪುಟ್ಟ ಟೇಬಲ್ ಇದೆ. ನೀವು ಈ ಟೇಬಲ್ ಮೇಲೆ ನಿಮ್ಮ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಬಹುದು. ಹಾಗೆ ಲ್ಯಾಪ್ಟಾಪ್ ಬ್ಯಾಟ್ರಿ ಏನಾದರೂ ಡ್ರೈನ್ ಆದ್ರೆ ಅದನ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಹಿಂದ್ಗಡೆನೆ ಒಂದು ಸಾಕೆಟ್ ಇದೆ, ಅಲ್ಲಿ ಚಾರ್ಜ್ ಮಾಡ್ಕೋಬಹುದು. ಸೊ ಲಾಂಗ್ ಜರ್ನಿನಲ್ಲಿ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ನಮ್ಮ ಕಾಲು ಏನಿದೆ ಅದು ಸಖತ್ ಕಂಜೆಸ್ಟೆಡ್ ಅಂತ ಬೇರೆ ಕಾರ್ಗಳಲ್ಲಿ ಅನ್ಸುತ್ತೆ. ಆದ್ರೆ ನನ್ನ ಕಾಲನ್ನ ಕಂಪ್ಲೀಟ್ ಸ್ಟ್ರೆಚ್ ಮಾಡಿಕೊಂಡು ನಾನು ಮಹಾರಾಣಿ ತರ ಡ್ರೈವಲ್ಲಿ ಹೋಗ್ಬೇಕು ಅಂದ್ರೆ ಅದಕ್ಕೂ ಆಪ್ಷನ್ ಇದೆ. ಸೊ ಈ ಫ್ರಂಟ್ ಬಕೆಟ್ ಸೆಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬೆಂಡ್ ಮಾಡ್ಕೋಬಹುದು. ಹಾಗೆ ಫುಟ್ ರೆಸ್ಟ್ ಮಾಡ್ಕೋಬಹುದು. ಸೊ ಟ್ರಾವೆಲ್ ಮಾಡ್ತಾ ನಾವು ನಿದ್ದೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಆಪ್ಷನ್ ಇದೆ. ಆ ಆಪ್ಷನ್ ಏನಂತೀರಾ, ಈ ಬಟನ್ಸ್ ಏನಿದೆ ಇದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಸೀಟ್ ಏನಿದೆ ಅದು ಕಂಪ್ಲೀಟ್ಲಿ ಬೆಡ್ ಶೇಪ್ಗೆ ಹೋಗುತ್ತೆ. ಸೊ ನೀವು ಮನೆಯಲ್ಲೇ ಯಾವ ರೀತಿ ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಅದೇ ರೀತಿ ಕಂಫರ್ಟ್ ಈ ಕಾರ್ಗಳಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾರ್ಮಲ್ ಡಸ್ಟರ್ ಕಾರ್ನಲ್ಲಿ ಇಲ್ಲದೆ ಇರುವಂಥದ್ದು ಈ ಕಾರಲ್ಲಿ ಏನೇನಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೀತಿಯ AC ವೆಂಟ್ ಇಲ್ಲ, ರೇರ್ AC ವೆಂಟ್ ಇಲ್ಲಿ ಅಳವಡಿಸಿದ್ದಾರೆ. ಹಾಗೆ ಮಿರರ್, ನಾವು ಟ್ರಾವೆಲ್ ಮಾಡ್ತಾ ಏನಾದ್ರು ಓದಬೇಕು ಅಂದ್ರೆ ರೀಡಿಂಗ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡಿಮ್ ಲೈಟ್, ಬ್ಲೈಂಡ್ ಲೈಟ್, ಮತ್ತೆ ಹಾಗೆ ಈ ಸೆಂಟರ್ ಕನ್ಸೋಲ್ ನಲ್ಲಿ ಒಂದು ಪುಟ್ಟ ಫ್ರಿಡ್ಜ್ ಕೂಡ ಇದೆ. ಈ ಫ್ರಿಡ್ಜ್ 7 ಲೀಟರ್ಸ್ ಕೆಪಾಸಿಟಿ ಇದೆ. ಅದ್ರ ಮೇಲ್ಗಡೆನೆ USB ಕನೆಕ್ಟಿವಿಟಿ ಮತ್ತೆ AUX ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆನೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರು ಬೇರೆ ಮೊಬೈಲ್ ಅಥವಾ ಏನಾದ್ರು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಈ ಸೀಟಿನ ಕತೆ. ಪಕ್ಕದ ಸೀಟಲ್ಲಿ ಇನ್ನೂ ಬೇರೆ ಫೆಸಿಲಿಟಿ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಚಿಕ್ಕ ಸ್ಕ್ರೀನ್ ಇದೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಏನಾದ್ರು ಟಿವಿ ನೋಡಬೇಕು ಅಂದ್ರೆ ಈ ಸ್ಕ್ರೀನ್ ನಲ್ಲಿ ಟಿವಿ ನೋಡ್ಬೋದು. ಸೊ ಈ ಸೀಟಲ್ಲಿ ಕುತ್ಕೊಳ್ಳೋರು ಆ ಸೀಟಲ್ಲಿ ಕುತ್ಕೊಳ್ಳೋರು ಇಬ್ರಿಗೂ ಅಷ್ಟೇ ಈ ಟಿವಿ ನೀಟಾಗಿ ವಿಸಿಬಲ್ ಇದೆ. ಮತ್ತೆ ಅದ್ರ ಕೆಳಗಡೆ ಇದೆ ಇಲ್ಲೇನೆ AUX ಕನೆಕ್ಟಿವಿಟಿ ಇದೆ. ಹಾಗೆ ಟ್ಯಾಪ್ ಸ್ಟ್ಯಾಂಡ್, ಅದ್ರ ಕೆಳಗಡೆ ಐಫೋನ್ ಚಾರ್ಜರ್ ಕೂಡ ಅವೈಲಬಲ್ ಇದೆ. ನಾವು ಮೊಬೈಲ್ನ ಕನೆಕ್ಟ್ ಮಾಡ್ಕೊಂಡಿರೋದಾದ್ರೆ AUX ಜೊತೆ ಕನೆಕ್ಟ್ ಮಾಡ್ಕೊಂಡಿರೋದಾದ್ರೆ ಆ ಮೈಕ್ ಏನಿದೆ ಅದು ಸಖತ್ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾವ್ದಾದ್ರು ಕಾಲ್ ಬಂದ್ರೆ AUX ಜೊತೆ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಏನಿದೆ ಅದರಿಂದ ಈ ಕಾಲ್ನ ಪಿಕ್ ಮಾಡ್ಬಿಟ್ಟು ಆ ಸ್ಪೀಕರ್ ಅಲ್ಲಿ ಮಾತಾಡ್ಬೋದು. ಯೂಶಲಿ ಈ ತರ ವುಡನ್ ಕನ್ಸೋಲ್ಸ್ ಏನಿರುತ್ತೆ ಅದು ಲಕ್ಸುರಿ ಕಾರ್ಗಳಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ನಾನು ನಿಮ್ಗೆ ತೋರಿಸಿದ್ದೆ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಆ ರೀತಿಯ ಒಂದು ವುಡನ್ ಪ್ಯಾಡ್ ಏನಿದೆ ಅದನ್ನ ಈ ಡೋರ್ ಅಲ್ಲಿ ಅಳವಡಿಸಿದ್ದಾರೆ. ಇದು ಕಂಪ್ಲೀಟ್ ಹೊಸ ತರದ ಲುಕ್ ಕೊಡುತ್ತೆ. ಸೊ ಸಖತ್ ಕೂಲ್ ಇದೆ. ಇಲ್ಲೂ ಅಷ್ಟೇ ನಿಮ್ಗೆ ಏನು ಫ್ರಿಡ್ಜ್ ಕವರೇಜ್ ಏನಿದೆ ಇದು ಕೂಡ ವುಡನ್ ಕನ್ಸೋಲ್ ಇಂದ ಸ್ಟೀಲ್ ಆಗಿದೆ. ಇದಷ್ಟೇ ಇವತ್ತಿನ ಕಸ್ಟಮೈಸ್ಡ್ ಕಾರ್ಗಳ ಡೀಟೇಲ್ಸ್. ಮತ್ತಷ್ಟು ಹೊಸ ರೀತಿಯ ಕಾರ್ಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಮುಂದಿನ ವಾರ ನಾನು DC ಅವಂತಿಯ ಟೆಸ್ಟ್ ಡ್ರೈವ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದುವರೆಗೂ ನೋಡ್ತಾ ಇರಿ ಮೋಟಾರ್ ಶೋ ಜನಶ್ರೀ ನ್ಯೂಸ್. ಇದು ಜನ ಮನ ಧ್ವನಿ.